ಕೊಟ್ಟಂತ ಪ್ರಸಾದ ನನಗೆ ತೃಪ್ತಿ ಆಯ್ತು. ನಿನಗೆ ಒಳ್ಳೇದಾಗಲಿ, ಊರಿಗೆ ಒಳ್ಳೇದಾಗಲಿ, ನಿನಗೆ ಅನ್ನ ಕೊಟ್ಟವ್ರಿಗೆ ಮೊದಲು ಒಳ್ಳೇದಾಗಲಿ ಅಂತ ಗುರುವಾರ ನಿನಗೆ ಯಾರು ಅನ್ನ ಕೊಟ್ಟಲ್ಲ, ಅನ್ನ ಕೊಟ್ಟವ್ರಿಗೆ ಒಳ್ಳೇದಾಗಲಿ. ದಾನ ಧರ್ಮ ಪುಣ್ಯ ಪರೋಪಕಾರ ಮಾಡಬೇಕಾದ್ರೆ ಏನಂತಾರ ಅಂತ ಭಕ್ತಿಯಿಂದ ಶ್ರದ್ಧೆಯಿಂದ ಭಾವನೆಯಿಂದ ಮಾಡಬೇಕು. ಅಂತ ಒಂದು ವಿಚಾರದಲ್ಲಿ ಆ ಗುರುನಾಥ ಕೊಟ್ಟು ಏನಂತಾನಂತ ನೋಡಬಾ, ನೀ ಕಡು ಬಡವರಿದೆ ಅಂತ ತಿಳ್ಕೊಂಡು ನನಗೂ ಗೊತ್ತು. ನೀ ಎಲ್ಲಿ ಅಲ್ಲಿ ದವಸ ಧಾನ್ಯಗಳು ತಂದಿದ್ದನ್ನೋದನ್ನು ನನಗೆ ಗೊತ್ತು. ನಿನ್ನ ಭಾವ ಎಲ್ಲಿ ಹಡ ಇಟ್ಟಿದ್ದಂಗೆ ಅಂದ್ರೂ ನನಗೆ ಗೊತ್ತು. ಆದ್ರೆ ಈ ಅಕ್ಷತೆ ಕೊಡ್ತೀನಿ, ಮಂತ್ರಾಕ್ಷತೆಯನ್ನು ಒಯ್ದು ಈ ತೃಪ್ತಿ ಮಾಡ್ಸಕ್ಕ ಯಾರ್ಯಾರು ಕಾರಣರಾಗ್ಯಾರ ಎಲ್ಲರ ಮ್ಯಾಗ ಹಾಕಿಬಿಡವ ಅಂತ ತಿಳ್ಕೊಂಡು ಗುರುನಾಥ ಕೊಡ್ತಾರ. ಅಕ್ಷತ ತಗೊಂಡು ಮೊದಲೇನು ಅಂದ್ರೆ ವೇಶ್ಯನ ಮನೆಗೆ ವೈಶ್ಯನ ಮನೆಗೆ ಹೋದ ನಂತರ ಅವ ಕುಂತಿದ್ದ. ಈಗ ಬರ್ತಾಳ, ಇನ್ನೊಂದ್ ಸ್ವಲ್ಪ ನಿಂತ ಬರ್ತಾಳ. ಕಾಮಾತುರಣ ಲಂಚಂ ಭಯ ಯಾವಾಗ ಬರ್ತಾಳ ಅಂತ ತಿಳ್ಕೊಂಡು ಅವಾಗ ಕುಂತಿದ್ದ. ಈ ಯಮ್ಮ ಹೋದ ತಕ್ಷಣ ಬಾ ಅಂತ ತಿಳ್ಕೊಂಡ ಬರ್ತೇನೆ. ಆದ್ರ ನಾನೇನು ತೃಪ್ತಿ ಮಾಡಿಸಿದ್ದೇನೆ ಗುರುನಾಥ, ನನಗಷ್ಟೇ ಆಶೀರ್ವಾದ ಮಾಡ್ಯಾನ, ನಿನಗೂ ಆಶೀರ್ವಾದ ಮಾಡ್ಯಾನ. ಈಗ ಮೊದಲ ಮಂತ್ರಾಕ್ಷತೆ ತಗೋ ಅಂದಾಗ ಅವ ಅಂದ, ನೀ ಏನ್ ಕೊಟ್ಟು ತಗೋತೀನಿ ಅಂತ. ಏನ್ ಕೊಟ್ಟು ತಗೋತೀನಿ ಅಂತ ತಿಳ್ಕೊಂಡಂದಾಗ, ಹಾಗಾದ್ರೆ ನೀ ಕಣ್ಣು ಮುಚ್ಚಿ ಭಗವಂತನನ್ನ ಧ್ಯಾನ ಮಾಡೋ ತಿಳ್ಕೊಂಡಂತ ಧ್ಯಾನ ಮಾಡಿದ್ರು. ಆ ತಾಯಿ ಏನ್ ಮಾಡಿದಂದ್ರ ಗುರುನಾಥ್ ಕೊಟ್ಟಂತ ಅಕ್ಷತೆಯನ್ನ ಆ ಸಿನಿಮೆ ಹಾಕೊಂಡ್ರು. ಅಪ್ಪ ಮುಚ್ಚಿಬಿಟ್ಟ. ಕಣ್ಣು ಮುಚ್ಚಿ ಕಣ್ ತೆರದಂತಾನ. ಅವನ ತಾಯಿ ನೆನಪಂತ ಯಾರು? ಆ ಸಚ್ಚಾರಿತ್ರ್ಯವತಿ ನಿಂತಿಳಲ್ಲ, ಆಕಿನ ರೂಪ ಆಗ್ತಾಯಿದ್ರು. ಅವನಿಗೆ ಏನು ಕಂಡಿತ ಅಂತ ತಿಳ್ಕೊಂಡು ಕೇಳಿದ್ರೆ ಸಾಕ್ಷಾತ್ ನನ್ನ ಜನ್ಮ ಕೊಟ್ಟ ತಾಯಿ ನೆನಪಾಯ್ತು. ತಾಯಿ ನೆನಪಾಯ್ತು. ಅವ ಅಂತ ನಾನು ಸಚ್ಚಾರಿತ್ರ್ಯವಂತಿಗೆ ನಾನು ಬೇಡ್ಕೊಂಡಿದ್ದೆ, ಕೇಳ್ಕೊಂಡಿದ್ದೆ. ಅವ ಮನಸ್ಸು ಪರಿವರ್ತನೆ ಆಯ್ತು, ಬ್ರಹ್ಮಜ್ಞಾನ ಆಯ್ತು, ಭಗವಂತನ ಯೋಗ ಪ್ರವೇಶ ಆಯ್ತು, ಯೋಗ ಕೃಪಾ ಆಯ್ತು. ಅವ ಅಂತ ನಾನು ಸಣ್ಣವಿದ್ದಾಗ ನಮ್ಮ ತಾಯಿ ತೀರ್ಕೊಂಡಾಳ ಅಂತ ಕೇಳಿದ್ದೆ. ನಾನು ತಾಯಿಯ ನೆನಪು ಮೊಸಕಾಗಿತ್ತು. ನಮ್ಮ ಅವು ಹಿಂಗೆ ಇತ್ತು ಅಂತ ತಿಳ್ಕೊಂಡು ಕೇಳಿದ್ದೆ. ಆದ್ರೆ ಕೇವಲ ಒಂದು ದಿನಕ್ಕೆ ಬೇಕಾಗತಕ್ಕಂತ ಗುರುಗಳಿಗೆ ಉಳಿಸುವಂತ ಅನ್ನ ಅರಿವೆಗಳಲ್ಲಿ, ಅನ್ನ ವಸ್ತುಗಳಲ್ಲಿ ಎಂದೋ ಆಗಿರೋದಂತ ಸಾಕ್ಷಾತ್ ನಮ್ಮ ತಾಯಿಯನ್ನೇ ತಂದು ನಿಂದಿರಿಸುವಂತ ಶಕ್ತಿ ಅದರಲ್ಲಿ ಆದ ತಿಳ್ಕೊಂಡಂದಾಗ ದಾನದಲ್ಲಿ, ಧರ್ಮದಲ್ಲಿ, ಪುಣ್ಯದಲ್ಲಿ ಎಷ್ಟು ಶಕ್ತಿ ಅದಲ್ಲ ಅಂತ ಕೇಳಿದ್ವಿ. ಸಾಕಿ ಸಂಸಾರ ಅಂತ ಹೆಣ್ಣು ತಿಳ್ಕೊಂಡು ಕರ್ಕೊಂಡು ಬಂದಂತವ್ರು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಚೆನ್ನ ಮಲ್ಲಿಕಾರ್ಜುನ ತಾಯಿ. ನೀನಾಗಿ ಬಂದಿಲ್ಲ, ನನ್ನ ಜನ್ಮ ಕೊಟ್ಟಂತ ತಾಯಿನ ನನಗೆ ಅದಕ್ಕೆ ಅಂದಿಸಿದಂತಂದ್ರ ನನಗೆ ನೀನು ತಾಯಿ ಸಮಾನ ಅಂತ ತಿಳ್ಕೊಂಡು ಆಕಿನ ಕಾರ್ ಹಿಡ್ಕೊಂಡಂತ ನಡಿ ಗುರುನಾಥ ಇಲ್ಲ ನಾನು ತಿಳ್ಕೊಂಡು. ಇವತ್ತು ರಾಮಾನುಜಾಚಾರ್ಯರ ಸಾನ್ನಿಧ್ಯದಲ್ಲಿ ಆ ವೈಶ್ಯನ ಒಂದು ಮೂರ್ತಿ ಪಕ್ಕದಲ್ಲೇ ಕೂಡ ಇರ್ತದಂತ ತಿಳ್ಕೊಂಡು ಅನುಭಾವಿಗಳು ಹೇಳತಕ್ಕಂಥವ್ರಾಗ್ತಾರೆ. ಹೇಳುವಂತಹ ತಾತ್ಪರ್ಯ ಏನಂತ ಕೇಳಿದಾಗ ಗುರುನಾಥನ ಸಾನ್ನಿಧ್ಯ, ದೇವರ ಕೃಪೆ ಅನ್ನುವಂಥದ್ದು ಎಲ್ಲಿರುತ್ತೆ ಅಂತ ಕೇಳಿದಾಗ ಭಕ್ತಿ ಭಾವ ಸದ್ಭಾವನೆಯಿಂದ ಯಾವ ಕಾರ್ಯಗಳನ್ನು ಮಾಡ್ತಿರ್ತೀವಿ ಆ ಕಾರ್ಯದಲ್ಲಿ ಅವರ ಕೃಪೆ ಇರ್ತಾ ಇದೆ ಅನ್ನತಕ್ಕಂಥ ವಿಚಾರಕ್ಕೆ ಅನುಗುಣವಾಗಿ ನಮ್ಮ ಪಂಡಿತೋತ್ತಮರಾದಂತಹ ಮಲ್ಲಿಕಾರ್ಜುನ ಶಾಸ್ತ್ರಿಗಳವರು ಬಹು ಮಾರ್ಮಿಕವಾಗಿ ವಿಶ್ವಾರಾಧ್ಯರ ಪುರಾಣವನ್ನು ಸುಮಾರು ಒಂದು 6 ದಿನಗಳನ್ನು ನಡೆಸುವಂತ ಬಂದಂತವರಾಗಿದ್ದಾರೆ. ಇದು 7ನೇ ದಿನ ಇವತ್ತು ಪುರಾಣ ಆಗ್ತದೆ. 21ನೇ ತಾರೀಕಿನವರೆಗೂ ಕೂಡ ವಿಶ್ವಾರಾಧ್ಯರ ಪುರಾಣ ನಡೆದು ಪುರಾಣ ಮಹಾಮಂಗಲ ಅವತ್ತೇ ಆಗುವಂತದ್ದಾಗ್ತದೆ. ಮಾರನೇ ದಿನ ಅಂದ್ರೆ 22ನೇ ತಾರೀಕಿನ ದಿನ ವಿಶ್ವಾರಾಧ್ಯರ ರಥೋತ್ಸವ ಬಹಳ ಭಕ್ತಿ ಸಡಗರದಿಂದ ನಡೆಯುವಂತದ್ದಾಗ್ತದೆ. ಇವತ್ತು ನಾವು ನೀವೆಲ್ಲರೂ ಕೂಡ ಪ್ರತಿ ಅಮಾವಾಸ್ಯೆ ಭಕ್ತರಿ, ವಾರದಲ್ಲಿ ಒಮ್ಮೆ ಬಂದಂತವ್ರಾಗಿರ್ತೀರಿ. ನಿಮಗೇನಾದರೂ ದರ್ಶನ ಮಾಡ್ಕೊಂಡು ಹೋಗ್ಬೇಕು, ಅಪ್ಪವ್ರು ಕೇಳಬೇಕು, ಹೇಳಬೇಕು ಅಂತ ಅನ್ನುವಂತ ವಿಚಾರ ಇಟ್ಕೊಂಡು ಸುಮಾರು ಬಾರಿ ಬರ್ತಿರ್ತೀರಿ, ಕೂತಿರ್ತೀರಿ. ಅದಕ್ಕೆ ವಿಶ್ವರಾಧ್ಯ 365 ದಿನದಾಗ 364 ಜನ ಅವಸರಲ್ಲೇ ಬರ್ತಾರ.
ನನ್ನ ಸಲಿಂದ ಬರೋ ದಿನ ಯಾವ್ದಾವ್ದಂದ್ರ ನಾನು ಜಾತ್ರೆ ದಿನ ಬಂದಂತವ್ರು ನನ್ನ ಸಲಿಂದ ಬಂದಾಗ ಅಂತ ತಿಳ್ಕೊಂಡು ಮುತ್ತೆ ಹಾಜರಿ ತಗೋತಿರ್ತಾನ. ಅದಕ್ಕೆ ಅವತ್ತ ಹಾಜರಿ ತಗೋ ದಿನ ಬಂದು ಎಲ್ಲರೂ ನಾವು ಬಂದೀವ್ರಿ ಮುತ್ತೆ ಅಂತ ತಿಳ್ಕೊಂಡು ಅಂದಾಗ ಜಾತ್ರೆಗೆ ವೈಭವ ಬಂದಂತದ್ದಾಗ್ತದ. ನೀವೆಲ್ಲರೂ ಭಕ್ತಿ ಭಾವ ಶ್ರದ್ಧೆಗಳ ದ್ಯೋತಕವಾಗಿ ಬಂದು ವಿಶ್ವಾರಾಧ್ಯ ರಥೋತ್ಸವದಲ್ಲಿ ಪಾಲ್ಗೊಂಡ್ರಿ. ಮತ್ತು ಅದರ ತನ್ನಿಮಿತ್ತವಾಗಿ ಮತ್ತು ಹಲವಾರು ಕಾರ್ಯಕ್ರಮಗಳು ಕೂಡ ನಡೆಯುವಂತವಾಗ್ತವ. ದಿನ ನಾಟಕ ಇರ್ತವ, ಮತ್ತ ಅನೇಕ ಕಾರ್ಯಕ್ರಮಗಳಿರ್ತಾವ. ಜಾತ್ರೆ 2ನೇ ದಿನಕ್ಕೆ ಗುರು ಶಿಷ್ಯರ ಸಮಾಗಮ ಅಂತ ತಿಳ್ಕೊಂಡಿರ್ತದ. ಎಲ್ಲ ದೀಕ್ಷಾ ತಗೊಂಡವರು ಮತ್ತು ನಿಮ್ಮ ಗುರುಗಳು ಅನುಭವ ಒಬ್ಬರಿಗೊಬ್ಬರು ಹೇಳಿಕೊಳ್ಳತಕ್ಕಂಥ ಕೇಳಿಕೊಳ್ಳತಕ್ಕಂಥ ಕಾರ್ಯಕ್ರಮ ಅದು ಬಹಳ ವಿನೂತನವಾದಂತಹ ಕಾರ್ಯಕ್ರಮ. ಸುಮಾರು ಭವಿಷ್ಯ ಮಾಡಿ ಇಲ್ಲಿ ಮಠ ಮಂದಿರಗಳಲ್ಲಿ ಗುರು ಶಿಷ್ಯರ ಸಮಾಗಮ ಮತ್ತು ಏಕತ್ವ ಭಾವದ ಕಾರ್ಯಕ್ರಮ ಎಲ್ಲಿ ನಡೆಯಲಿಕ್ಕಿಲ್ಲ. ಭವಿಷ್ಯ ಮಾಡಿ ನಿಮ್ಮ ಸಂಪ್ರದಾಯ ನಡೆಯುವಂತದ್ದಾಗ್ತದೆ. ಜಾತ್ರೆಗೂ ಬರ್ರಿ ಮತ್ತು ಆ ಕಾರ್ಯಕ್ರಮಕ್ಕೂ ಬರ್ರಿ. ಮಧ್ಯ ಜಾತ್ರೆಗೆ ಬಂದು ಹೋಗಿ 2 ದಿನಕ್ಕೆ ಬರೋದಪ್ಪ ಅಂತ ತಿಳ್ಕೊಂಡು ಜಾತ್ರೆಗೆ ಚೊಟ್ಟ ಕೊಟ್ರಾಯ್ತು, ಅದಕ್ಕೆ ಬಂದ್ರಾಯ್ತು ಅಂತ ತಿಳ್ಕೊಂಡು ಅದು ಮತ್ತೆ ಅಂತ ಮಕ್ಕಳು ನಮ್ಮದು ಬಿಟ್ಟರೆ ತಮ್ಮದು ಬಂದಾರ ನೋಡಪ್ಪ ಅಂತ ಜಾತ್ರೆಗೂ ಬರ್ರಿ, ಆ ಕಾರ್ಯಕ್ರಮಕ್ಕೂ ಬರ್ರಿ. ಒಟ್ಟಾರೆ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುನೀತರಾಗಲಿ ಎನ್ನುವಂತಹ ವಿಚಾರ ತಿಳಿಸುತ್ತ ಈ ಒಂದು ಶಿವರಾತ್ರಿ ಅಮಾವಾಸ್ಯವಾಗಿ ನಡೆದು ಬಂದಂತಹ ಶಿವಾನುಭವ ಗೋಷ್ಠಿಯಲ್ಲಿ ಇವತ್ತಿನ ಜಾಗರಣೆಯ ಭಜನಾ ಸೇವೆಯನ್ನ ಸದ್ಭಕ್ತರಾದಂತಹ ಯಾವ ಸಂಘ ಮೋಟ್ನಳ್ಳಿ ವಸ್ತಾದೇಶ್ವರ ಭಜನಾ ಸಂಘ ಮೋಟ್ನಳ್ಳಿ ಈ ಒಂದು ನಮ್ಮ ಭಾಗದಲ್ಲಿ ವಸ್ತಾದಪ್ಪನವರು ಶಿಷ್ಯ ಗುರಪ್ಪಯ್ಯಾಚಾರ್ಯ. ವಸ್ತಾದಪ್ಪನವರು ಅಂತ ತಿಳ್ಕೊಂಡಂದ್ರೆ ಅವ್ರ ಹೆಸರು ವಸ್ತಾದಪ್ಪನವರು ಅಂತ ತಿಳ್ಕೊಂಡಲ್ಲ. ಇವತ್ತು ನೀವೆಲ್ಲರ ಒಂದು ದೊಡ್ಡ ದೊಡ್ಡ ಗುಂಪು ಕಟ್ಟಿಕೊಂಡು ಮುಂಬೈಗೆ ಬೆಂಗಳೂರಿಗೆ ಮತ್ತೆ ಅದು ಎಲ್ಲೆಲ್ಲೇ ಹೋಗ್ತಿರ್ತಾರೆ. ಅವ್ರಿಗೆ ಏನಂತಾರ ಗುಂಪಿನ ಲೀಡರ್ಗೆ ಅಂದ್ರ ವಸ್ತಾದ ಅಂತ ಕರಿತಿರ್ತಾರೆ. ವಸ್ತಾದ್ ಅಂದ್ರ ಲೀಡರ್ ಅಂತ. ಆಗ ವಸ್ತಾದಪ್ಪನವ್ರು ಅಂತ ತಿಳ್ಕೊಂಡು ಅವಾಗ ಅವ್ರು ಈ ಸಾಧುರು ಸಂತರ ಮ್ಯಾಗ ಲೀಡರ್ ಇದ್ದಂಗೆ ಇರ್ಬೋದು ಅಂತ ನನಗೆ ಅನಿಸ್ತದೆ. ವಸ್ತಾದಪ್ಪನವ್ರು ಅಂದ್ರೆ ಆಧ್ಯಾತ್ಮ ದೃಷ್ಟಿಯಲ್ಲಿ ದೊಡ್ಡವ ಅಂತ ತಿಳ್ಕೊಂಡು ಅಂತ ವಸ್ತಾದಪ್ಪನವರು ಅವ್ರ ಶಿಷ್ಯರು ಗುರಪ್ಪಯ್ಯಾಚಾರ್ಯ. ಅದು ಇದರಲ್ಲಿ ಅವರ ಒಂದು ಉಳುಗೋಳದಲ್ಲಿ ಅಲ್ಲಿ ಉಳುಗೋಳದಲ್ಲಿ ಅವ್ರು ಶಿವೈಕ್ಯ ಆಗ್ಯಾರ. ವಸ್ತಾದಪ್ಪನವರು ಪಂಚಾಳಕೊಳದವರು. ಇದು ಯಾರು ಗುರಪ್ಪಯ್ಯಾಚಾರ್ಯ. ವಸ್ತಾದಪ್ಪನವರು ಇಸ್ಲಾಂ ಧರ್ಮದವರು. ಅಂದ್ರೆ ಸಾಮರಸ್ಯ ಹಿಂಗಾದ್ರೆ ಲೆಕ್ಕ ಬರ್ತಂತ ತಿಳ್ಕೊಂಡೆ ಹಂಗ ಅಲ್ಲೆಲ್ಲೇ ಹುಡುಕಾಡ್ಕಂತೆ ಆಗಿರ್ತಾರ ಅವರು. ಅವರು ಗುರು ಮುಟ್ಟಿ ಗುರು ಆದ ಬಳಿಕ ಬೇರೆ ರೂಪ ಹುಟ್ಟೇನ ಯಾರೇ ಅವನಿಗೆ ಗುರುತ್ವ ಭಾವ ಅವನಲ್ಲಿ ದೇಹದ ಮಲಿನತೆಯನ್ನು ಕಳೆದು ಶಿವತ್ವ ಭಾವವನ್ನು ತುಂಬಿ ನೀನು ನನ್ನವ ನಾನು ನಿನ್ನವನ್ನತಕ್ಕಂಥ ಏಕತ್ವ ಭಾವ ತುಂಬಿದಂಥ ಒಂದು ಪದ್ಧತಿ ಇವತ್ತು ವಸ್ತಾದಪ್ಪನವರವರು ಮತ್ತು ಶಿಷ್ಯ ಗುರಪ್ಪಯ್ಯಾಚಾರ್ಯವರ ಒಂದು ಪದ್ಧತಿಯಲ್ಲಿ ನಾವು ಕಾಣಬಹುದು. ಆ ಒಂದು ಸ್ಥಳದಿಂದ ಆಮೇಲೆ ನಮ್ಮ ಶಿಷ್ಯ ಸಮೂಹದಲ್ಲ ಅಂಥವ್ರು ನಮ್ದು ಇವತ್ತಿನ ಸೇವಾ ಶಿಕ್ಷಕರನ್ನು ತಿಳ್ಕೊಂಡು ಬಂದು ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇದುವರೆಗೆ ಒಂದು 4-6 ಪದ ಹಾಡ್ಯಾರ ಅವರು. ನಾವು ಅಲ್ಲಿ ಕುಂತು ಕೇಳಿದೆವು, ಇಲ್ಲಿ ಕುಂತು ಕೇಳಿದೆವು. ಮತ್ತು ಅಲ್ಲೇ ಆದ್ರೆ ಶಾಸ್ತ್ರ ಇಲ್ಲ ಅಲ್ಲೇ ಎಲ್ಲ ಸೆಟ್ ಮಾಡ್ಯಾರಂದ್ರೆ ಅಪ್ಪರೇ ಅಲ್ಲೇ ಹಾಡ್ತಾರ ಅಂತ ತಿಳ್ಕೊಂಡಂದ್ರು. ಆಯ್ತು, ಎಲ್ಲೇ ಕುಂತರು ಕೂಡ ಕೇಳಕ್ಕೆ ನಮ್ಮ ಮೈಕ್ ವ್ಯವಸ್ಥೆ ಮಾಡ್ಯಾರ. ಮತ್ತು ಬೆಳವರೆಗೂ ನಿಮ್ಮೆಲ್ಲರ ಮಧ್ಯದಲ್ಲಿ ಭಜನಾ ಕಾರ್ಯಕ್ರಮ ನಡೆಯುವಂಥದ್ದಾಗ್ತದ. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಅವರಿಗೂ ಮತ್ತು ನಿಮ್ಮೆಲ್ಲರಿಗೂ ಸತ್ಯೋತ್ಸವ ವಿಶ್ವಾರಾಧ್ಯರು ಬಗಳಾಂಬಿಕಾ ತಾಯಿ ಆಯುಷ್ಯ ಕೊಡ್ಲಿ, ಆರೋಗ್ಯ ಕೊಡ್ಲಿ, ಸಕಲ ಸಂಪತ್ತೆಲ್ಲವನ್ನೂ ಕೂಡ ಕೊಟ್ಟು ಕರುಣಿಸಿ ಕಾಪಾಡಿ ತಿಳ್ಕೊಂಡು ನಿಮ್ಮೆಲ್ಲರ ವತಿಯಿಂದ ಪುಣ್ಯಾತ್ಮನ್ನು ಪ್ರಾರ್ಥಿಸಿಕೊಂಡು ನನ್ನ ವಿಷಯಕ್ಕೆ ಮಕ್ಕಳ